ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಟೈಮಿಂಗ್ಸು 5:57 ಗಂಟೆ ಆಗಿದೆ. ಗಾಡಿ ಕಿಲೋಮೀಟರ್ ಎಷ್ಟಪ್ಪ ಆಗಿದೆ ಅಂದರೆ ಫೋಟೋ ಹೊಡ್ಕೊಂಡ್ಬಿಡೋಣ ಫಸ್ಟಿಗೆ. ಕರೆಕ್ಟಾಗಿ 35,231 ಕಿಲೋಮೀಟ್ರ್ ಆಗಿದೆ. ರ್ಯಾಪಿಡೋ, ಓಲಾ, ಊಬರು ಎಲ್ಲ ಓಪನ್ ಮಾಡ್ಕೊಂಡಿದ್ದೀನಿ. ಹಾಗೆ ಪೋರ್ಟ್ರ್ ಇದೆ. ಪೋರ್ಟ್ರ್ ಇವಾಗೇನು ಓಪನ್ ಮಾಡ್ಕೊಳ್ಳಲ್ಲ. ನೋಡೋಣ ಸಂಜೆವರೆಗೂ ಎಷ್ಟು ಕಿಲೋಮೀಟ್ರ್ ಆಗುತ್ತೆ, ಎಷ್ಟು ಅಮೌಂಟ್ ಆಗುತ್ತೆ, ಮತ್ತು ಅಕೌಂಟಲ್ಲಿ ಅಕೌಂಟಲ್ಲಿ 0 ಅಕೌಂಟ್ ಐತೆ. ಅದು ಅಕೌಂಟಲ್ಲಿ ಎಷ್ಟು ಕ್ಯಾಶ್ ಆಗುತ್ತೆ ನೋಡೋಣ ಗೈಸ್. ನೋಡೋಣ ರೀ ಎಷ್ಟಿದೆ ಅಂತ ಅಕೌಂಟಲ್ಲಿ ಫಸ್ಟಿಗೆ. ಯಾಕಂದ್ರೆ ನೋಡಬೇಕಾಗಿದೆ ಅಷ್ಟೆಲ್ಲ ಅದೇ ಒಂದೇ ಅಕೌಂಟಿಗೆ ಹಾಕ್ಕೋಬೇಕೈತೆ. ಯಾಕಂದ್ರೆ ಮನೆ ಬಳಿಗೆ ಕಟ್ಟಬೇಕಾಯ್ತಲ್ಲ, ಆ ಕಾರಣಕ್ಕಾಗಿ. ಓಪನ್ ಆಗೋ ಫೋನ್ಪೇ. ಇದೊಂದು ತಲೆನೋವಲ್ಲ, ಫೋನ್ಪೇ ಬೇಗ ಓಪನ್ ಆಗಲ್ಲ ಗೈಸ್. ನೋಡಿ ಎಷ್ಟೊತ್ತಾಯಿತು, ಏನಾಗುತ್ತೆ ಯಾರಿಗೊತ್ತು. ಓಪನ್ ಆಯಿತು. ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡಿಬಿಡೋಣ ಫಸ್ಟು ಎಷ್ಟಿದೆ ಅಂತ. ಟಂಟಡನ್ 15 ರೂಪಾಯಿ ಇದೆ ನೋಡಿ ಗೈಸ್. 15 ರೂಪಾಯಿ, 16 ರೂಪಾಯಿ ಅಂದ್ಕೊಳ್ಳಿ ಅಷ್ಟೇ. ನೋಡೋಣ ಸಂಜೆವರೆಗೂ ಎಷ್ಟಾಗುತ್ತೆ. ಪೆಟ್ರೋಲ್ ಅಂತೂ ಇದೆ ಗಾಡಿಯಲ್ಲಿ, ರೆಡ್ವರೆಗೂ ಇದೆ. ಇನ್ನೂ ನೋಡೋಣ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಅಂತ ಗೈಸ್. ರ್ಯಾಪಿಡೋದಲ್ಲಿ ಒಂದು ಬಿದ್ದೈತೆ ಸಂಜಯನಗರ ಔಟ್ರಿಂಗ್ ರೋಡ್ ಕಡೆ. ಮೊದಲನೇದು ನೋಡೋಣ, ಕಸ್ಟಮರ್ ಬರ್ತಾನೆ ಅಂತ ಹೇಳಿದ್ದಾರೆ. ನೋಡೋಣ ಪಿಕಪ್ ಹತ್ರ ಬಂದಿದ್ದು ಬರ್ತಾವ್ರು ಅನ್ಸುತ್ತೆ. ಇದೆಯಾ ಮನೆ ಅನಿಸುತ್ತೆ, ಗೊತ್ತಿಲ್ಲ. ಬನ್ನಿ ಗೈಸ್. ಸರ್ ಡ್ರಾಪ್ ಔಟ್ರಿಂಗ್ ರೋಡ್ ಅಂತ ಹೇಳಿದ್ದಾರೆ, ಆದರೆ ಎಲ್ಲಿ ಅಂತ ಗೊತ್ತಿಲ್ಲ ಗೈಸ್. ಮೊದಲನೇ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ ಸರ್. 53 ಫೋನ್ಪೇನ ಕ್ಯಾಶ? ಒಂದೇ ಅಕೌಂಟಿಗೆ ಮಾಡಿಸ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಸೆಕೆಂಡು ಮಾತಾಡಿ. 53. ಓಕೆ ಥ್ಯಾಂಕ್ ಯು. ಬನ್ನಿ ಗೈಸ್, ಇವಾಗ ಊಬರನ್ನು ಓಪನ್ ಮಾಡ್ಕೊಳ್ಳೋಣ, ಮತ್ತು ಹಾಗೆ ಓಲಾನು ಓಪನ್ ಮಾಡ್ಕೊಂಡು ಬಿಡೋಣ. ಎಲ್ಲಿ ಬರುತ್ತೆ 6:13 ಆಯಿತು ಆಲ್ಮೋಸ್ಟ್ ಟೈಮಿಂಗ್ಸು. ನೋಡೋಣ, ಇಲ್ಲಿ ಯಾವುದೂ ಬರೋಲ್ಲ ಅನ್ಕೋತೀನಿ. ಇಲ್ಲಿ ಹೆಬ್ಬಾಳು ರೈಲ್ವೆ ಸ್ಟೇಷನ್ ಹತ್ರನೇ ಇದ್ದೀನಿ. ಇಲ್ಲಿ ಯಾವುದೂ ಬರೋದು ಇಲ್ಲ. ಇಲ್ಲಿ ರೈಲ್ವೆ ಸ್ಟೇಷನ್ ತುಂಬ ಕಡಿಮೆ ಸ್ಟಾಪ್ ಆಗೋದಲ್ಲ, ಅದಕ್ಕೆ ಇವಾಗ ಹಂಗೆ ಸಂಜಯನಗರ ಡಾಲರ್ಸ್ ಕಾಲನಿ ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಾಗಶೆಟ್ಟಿ ಕಡೆ ಬಿಟ್ಟರೆ ಹೆಬ್ಬಾಳು ಬ್ರಿಡ್ಜ್ ಕಡೆ ಹೋಗ್ಬೇಕಾಗುತ್ತೆ. ಇಲ್ಲಿ ಒಣವೆ ಅಲ್ವಾ, ಅದಕ್ಕೆ ಸುತ್ತಾಡ್ಕೊಂಡು ಹೋಗಿದ್ದೆ ಬೆಸ್ಟು. ಎಲ್ಲರೂ ಒಣವೆದಲ್ಲಿ ಬೇಡವೆ ಗಾಯ್ದು. ಇವಾಗ ಎಲ್ಲಿ ನಿಮಾನ್ಸ್ ಹತ್ರ ಇದ್ದೀನಿ. ಇಲ್ಲಿಂದ ಒಂದು ಇದಕ್ಕೆ ಬಿದ್ದಿರೋದು ಉಳ್ಳಾಳಿಗೆ. ಎಲ್ಲವರೇ ಕಸ್ಟಮರು. ನೋಡೋಣ ರೀ ಗೈಸ್, ಕಸ್ಟಮರ್ ಎಲ್ಲವ್ರೆ ಅಂತ ಲೊಕೇಶನ್ ಹತ್ರ ಆದರೂ ಬಂದೆ. ವಿಕ್ರಾಂತ್ ಅಂತ ಕಸ್ಟಮರ್ ಹೆಸರು. ಎಲ್ಲವರಪ್ಪ ಕಸ್ಟಮರು. 369 ಮನೆ ನಂಬರು, ಇದೇ ಮನೆ. ಆದರೆ ಎಷ್ಟು ಗಂಟೆಗೆ ಬರ್ತಾರೆ ಗೊತ್ತಿಲ್ವಲ್ಲ. ಇರಿ ಕಾಲ್ ಮಾಡಿಬಿಡೋಣ ಗೈಸ್, ಸಿಗ್ತೀನಿ ಗೈಸ್. ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಯಾವುದಪ್ಪ ಅಂದರೆ ಇದು ಊಬರಲ್ಲಿ. ಟೈಮಿಂಗ್ಸ್ 7:50 ಗಂಟೆ ಆಗಿದೆ. ನಿಮ್ಮದೇನಾ? 6071 ಮೇಡಮ್ ರಾಂಗ್ ಇದೆ. 6071 OTP 6079 1 ಆಗ್ತಾಯಿದ್ದೀನಿ. ಯಾಕೆ ಮೇಡಮ್ ಮುಂದೆ ಕಳಿಸಿದ್ರೆ? ಓಹೋ, ಯಾಕೆ ಬುಕ್ ಮಾಡಿದ್ರೆ ಬೈತಾರಾ? ಬಸ್ಸಿಗೆ ಹೋಗಂತ ಹೇಳ್ತಾರೆ BMTCಯಲ್ಲಿ. ಬೇಗ ಹೇಳ್ಬೇಕಲ್ಲ ಮತ್ತೆ ಮೇಡಮ್. ಬಣ್ಣಿಗೈದು ಹೋಗೋಣ. ಅಲ್ಲ ಬಣ್ಣಿಗೈದು ಇನ್ನೊಂದು ಯಾವುದೋ ಬೆಳ್ತೈತೆ. ಲೆಫ್ಟು 85 ರೂಪೀಸ್. ಓಪನ್ ಆಗೋ ಎಷ್ಟೊತ್ತಾಗುತ್ತೆ? ಇದೆ ನೋಡಿ 85. ಬನ್ನಿ, ಬರಲ್ಲ ಅಂತಾಯಿತು. ಆಗಿದೆಯಾ? ಓಕೆ. ಇದೇನು ಗೈದು 172 ರೂಪಾಯಿದು ಬೀಳ್ತೈತೆ. 5 ಕಿಲೋಮೀಟ್ರು 7 ಪಿಕಪ್ ಅಂತೆ. 6 ಕಿಲೋಮೀಟ್ರ್ ಅಂದ್ಕೊಳ್ಳಿ, 12 ಕಿಲೋಮೀಟ್ರು ಡ್ರಾಪು. ಪಟ್ಟಣಗೆರೆ ಶೆಡ್ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀನಿ. ಏನು ಇಷ್ಟೊಂದು ಲಾಂಗ್ ಪಿಕಪ್ಪ? 5-6 ಕಿಲೋಮೀಟ್ರಾ? ಇದ್ಯಾವುದು RV ಯೂನಿವರ್ಸಿಟಿ ಕಾಲೇಜ್ ಐತೆ ಇದು ಗೈಸ್, ಇಲ್ಲಿ ಪಟ್ಟಣಗೆರೆ ಶೆಡ್ ಹತ್ರ. ಪಟ್ಟಣಗೆರೆ ಅಂದರೆ ಯಾರನ್ನಿಂದ ಬರ್ತಾರೆ ಹೇಳಿ? ದಯವಿಟ್ಟು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕ್ರಿ ಯಾರಂತ. ನಿಮ್ಗೆ ಯಾರ್ಯಾರು ಗೊತ್ತಿದ್ರೆ. ನನಗೆ ಗೊತ್ತು, ಆದರೂ ಕೇಳ್ತಿರೋದು. ಇದು ಫಸ್ಟು ಇದನ್ನು ಓಪನ್ ಮಾಡೋಣ. ಓಲಾ ರ್ಯಾಪಿಡೋನ ಓಪನ್ ಮಾಡಿಲ್ಲ ಇನ್ನೂ. ಅದೊಂದು ಇದೆಯಲ್ಲ ನಮಗೆ, ಒಂದೇ ಓಪನ್ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ ಹಾಗೆ.
ಓ ಜಿಂದಗಿ ಅರೆ ಜಿಂದಗಿ ಚಳಿ ಹೊಡಿತೈತೆ ಓ ನಮ್ಮಣ್ಣೋದು ಚಳಿ ಜಾಕೆಟ್ ಹಾಕೊಂಡ್ರೆ ಚಳಿ ಹೊಡಿತೈತೆ ಗೈಸ್. ಪರವಾಗಿಲ್ಲ, ಬಿಸಿಲು ಹತ್ರ ಬಂದುಬಿಟ್ಟೈತೆ. 8-3 ಗಂಟೆಗಿದೆ. ಇರೇ ನೋಡೋಣ ಮತ್ತೆ ಎಲ್ಲಿ ಬೀಳುತ್ತೆ ಅಂತ. OTP ಹೇಳಿ ಮೇಡಮ್. 8818 ನೋಡಿ. ಹೆಲ್ಮೆಟ್ ಮಾತ್ರ ಮಧ್ಯೆ ತೆಗಿಬೇಡಿ ಮೇಡಮ್ ದಯವಿಟ್ಟು. ಗೊತ್ತಾ, ಸುಮ್ಮನೆ ಅವ್ರು ತೆಗೆದ್ಬಿಟ್ರೆ ಕೂತ್ಕೊಂಡು ಬಿಡ್ತಾರೆ ಹಿಂದೆ. ತುಂಬ ಸರಿಯಾಗಿಬಿಟ್ಟೈತೆ ನಮಗಂತೂ ಈ ಥರ. ಬನ್ನಿ ಶಾಲೆಗೆ ಹೋಗೋಣ. ಬನ್ನಿ ಹೋಗೋಣ ಗೈಸ್ ಇಲ್ಲಿಂದ ಇದಕ್ಕೆ. 7 ಡ್ರಾಪ್ ಎಲ್ಲಿ? ಕುರುಬ್ರಳ್ಳಿನಾ ಡ್ರಾಪ್ ಎಲ್ಲಿ? ಅದೇ ಕುರುಬ್ರಳ್ಳಿ ನಂದಿನಿ ಎಲ್ಲಿಬಿಟ್ಟು ಕರೆಕ್ಟಾಗಿದೆ ಅಲ್ಲ ಲೊಕೇಶನ್ ಡ್ರಾಪು. ದಯವಿಟ್ಟು ಬೇಗ ಬರುತ್ತೆ ಬನ್ನಿ. ಈ ಥರ ಲೇಟ್ ಮಾಡಿದ್ರೆ ವೇಟ್ ಮಾಡಿಸಿದ್ರೆ ನೋಡ್ತೀರಾ? ಯೂಟ್ಯೂಬ್ ನೋಡ್ತೀರಾ? ಕನ್ನಡ ಬರಲ್ವಾ? ಕಲಿಬೇಕು ಮೇಡಮ್. ಹೆಲ್ಮೆಟ್ ಹಾಕ್ಕೊಳ್ಳಿ ಮೇಡಮ್ ದಯವಿಟ್ಟು. ಯಾವ ಊರು? ಕೇರಳ. ಕನ್ನಡ ಕಲಿಬೇಕು, ಕರ್ನಾಟಕದಲ್ಲಿ ಇದ್ದೀರಾ. ಓಕೆ ಬಾಯ್. ಬನ್ನಿ ಸ್ನೇಹಿತರು ಹೋಗೋಣ ಇವಾಗ ಇಲ್ಲಿಂದ ಕುರುಬ್ರಹಳ್ಳಿಗೆ. ಬನ್ನಿ ಗೈಸು ಡ್ರಾಪ್ ಕೊಟ್ಬಿಡೋಣ ಫಸ್ಟಿಗೆ. ಇಲ್ಲೇ ಡ್ರಾಪ್ ಇರೋದು. ಇವರು ನಮ್ಮ ಸಬ್ಸ್ಕ್ರೈಬರ್ ಅಂತೆ ಫಸ್ಟು. ನನಗೂ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಯಿತು. ಎಷ್ಟು 48 ಸ್ಕ್ಯಾನರಾ? ಒಳ್ಳೆಯ ಊಟ ಅದು ಮಾಡಿದ್ರಣ್ಣ? ಹೌದಾ, ವಾಯ್ಸ್ ನೋಡಿ. ಥ್ಯಾಂಕ್ಸ್ ಅಣ್ಣ. ಹೌದಾ, ಥ್ಯಾಂಕ್ಸ್ ಅಣ್ಣ. ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಹುಷಾರು. ಸರಿ ಬಾಯ್. ಓಕೆ. ಅವರು ಬೈಕ್ ಟ್ಯಾಕ್ಸಿ ಅದು ಇದು ಮಾಡ್ತಿದ್ರಂತೆ ಫಸ್ಟಕ್ಕೆ ಮುಂಚೆ ಎಲ್ಲ. ಇಲ್ಲೇ ಡ್ರಾಪ್ ಇತ್ತಲ್ಲ, ಡ್ರಾಪ್ ಮಾಡಿದೆ. ಇವಾಗ ಇಲ್ಲೇ ಸುಮ್ನಹಳ್ಳಿ ಬ್ರಿಡ್ಜ್ ಯಾವುದೋ ಹತ್ರ ಇದ್ದೀನಿ. ಇದೇನು ಟೇಕ್ ಫೋಟೋ ಗೋ ಆಫ್ಲೈನ್ ಅಂತ ಬರ್ತೈತೆ. ಏನು ಫೋಟೋ ಕೊಡ್ಬೇಕಾ? ಓ ಸೆಲ್ಫಿ ಕೊಡ್ಬೇಕಂತೆ. ನಮ್ಮ ಮೊಸಡಿದು ಸೆಲ್ಫಿ ಕೊಟ್ಬಿಡೋಣ ಇರಿ ಪ್ಲೀಸ್. ಸ್ಟಾಪ್ ಆ್ಯಂಡ್ ಇದನ್ನಂತೆ ಇರಪ್ಪ ಕೊಟ್ಬಿಡೋಣ. ಸೆಲ್ಫಿ ಕೇಳ್ತೈತೆ. ಸೆಲ್ಫಿ ಕೊಟ್ಟೆ, ಓಪನ್ ಆಯಿತು. ಬನ್ನಿ ಗೈಸ್, 12 ಗಂಟೆ ಆಗಿದೆ. 1 ಅವರ್ 2 ಅವರ್ ರೆಸ್ಟ್ ಮಾಡ್ತೀನಿ. ಇವಾಗ ಇಲ್ಲೇ ನಮ್ಮ ಅಣ್ಣವ್ರ ಮನೆ ಐತೆ, ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಕ್ಯಾಶ್ ಇದೆಯಾ? ಫೋನ್ಪೇನಾ? ಆಗಲ್ಲ ಅನ್ಸಕ್ಕೋತೀನಿ ಫೋನ್ಪೇ. ಯಾಕಂದ್ರೆ ಬೆಳಗ್ಗೆಯಿಂದ ಸರ್ವರ್ ಬಿಜಿನೇ ಬರ್ತೈತೆ. ತಗೊಳ್ಳಿ ಸ್ಕ್ಯಾನ್. $44. ಹೌದು, ಯೂಟ್ಯೂಬ್ ವಿಡಿಯೋ ಮಾಡೋದಣ್ಣ. ಯಾವ ಬ್ಯಾಂಕ್ ಅಣ್ಣ ನಿಮ್ಮದು? ಯಾವ ಬ್ಯಾಂಕು ನಿಮ್ಮದು? ಎಲ್ಲ ಹೌದಾ, ಆಯಿತಾ? ಓಕೆ, ಥ್ಯಾಂಕ್ಸ್ ಅಣ್ಣ. ಯಾಕಂದ್ರೆ ನಮ್ದು SBI ಮತ್ತು ಕರ್ನಾಟಕ ಆಗ್ತಾನೆ ಇಲ್ಲ ಅವಾಗಿಂದ. ಚೆಕ್ ಮಾಡಿ ತಲೆ ಕೆಟ್ಟೋಗ್ಬಿಟ್ಟೈತೆ. ಯಾವುದು ತೋರಿಸಲ್ಲ. ಆಲ್ಮೋಸ್ಟ್ 2-3 ಅವರ್ ಆಯಿತು ನೋಡಿ. ಹಿಂಗೆ ಬರ್ತಾ ಇರೋದು. ಎಷ್ಟು ಸರಿ ಹಾಕೋರು. ಹಾಂ, ಸರ್ವರ್ ಇಶ್ಯೂ. ಅದು ಇಲ್ಲ, ಕರ್ನಾಟಕ ಬ್ಯಾಂಕದು ಹಂಗೆ, ಇದು ಹಂಗೆ, ಕಾರ್ಪೊರೇಷನು ಹಂಗೆ. ಅದಕ್ಕೆ ಕೇಳಿದೆ ಕ್ಯಾಶ್ ಇದೇನಂತ. ಸರಿ, ಯಾಕಂದ್ರೆ ನಾನು ಬೇರೆ ಯಾವ ಟೀ ಕುಡಿಬೇಕು ಅದಕ್ಕೆ. ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಬನ್ನಿ ಗೈದು, ಎಲ್ಲ ಒಂದು ಬಿದ್ದಿತ್ತು. ಎಲ್ಲಿ ಬಿದ್ದಿತ್ತು ಅಂತ ಗೊತ್ತಿಲ್ಲ. ಇರಿ ಒಂದು ಟೀ ಕುಡಿದ್ಬಿಡೋಣ ಫಸ್ಟು. ಇಲ್ಲೇ ಇದ್ದೀನಿ, ಹೆಂಗೋ ಟೀ ಕುಡ್ಕೊಂಡು ಹೋಗ್ಬಿಡೋಣ. ಗೈದು ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀನಿ ಇವಾಗ. ಆಗ್ತಾಯಿದೆಯಣ್ಣ? ಯಾವ ಬ್ಯಾಂಕು? ನಮ್ಮದು ಯಾವುದು ಬ್ಯಾಂಕ್ ಆಗ್ತಾನೆ ಇಲ್ಲ. ತೊಳಿ 86. ಈ ರೈಲ್ವೆ ಸ್ಟೇಷನ್ ಬಂದರೆ ಅದೊಂದು ತಲೆನೋ. ಏನು ಮಾಡೋಕ್ಕಾಗಲ್ಲ. ಆಯಿತಾ? ಓಕೆ, ಥ್ಯಾಂಕ್ಸ್ ಅಣ್ಣ. ಹಾಂ, ಇಲ್ಲ ಅಣ್ಣ, ನನಗೆ ಕ್ಯಾಶ್ ಬೇಕಾಗಿತ್ತು, ಅದಕ್ಕೆ ಕೇಳ್ತಾ ಇದ್ದೇನೆ. ಹೆಲ್ಮೆಟ್ ಕೊಡಿ ಅಣ್ಣ. ಹೆಲ್ಮೆಟ್. ಥ್ಯಾಂಕ್ಸ್ ಅಣ್ಣ. ಗೈಸ್, ಟೈಮಿಂಗ್ಸ್ ಇವಾಗ 8:43 ಆಗಿದೆ. ಡ್ಯೂಟಿ ಎಲ್ಲ ಆಫ್ ಮಾಡಿದ್ದೀನಿ. ಎಷ್ಟಪ್ಪ ಅರ್ನಿಂಗ್ಸ್ ಆಗಿದೆ ಅಂದರೆ 516 ಪ್ಲಸ್ ಮಾಡಿಬಿಡೋಣ ರೀ. ಒಂದು ನಿಮಿಷ. 516 ಮತ್ತು ಇದರಲ್ಲಿ ಓಲಾದಲ್ಲಿ ಎಷ್ಟಪ್ಪ ಅಂದರೆ, ಓಲಾದಲ್ಲಿ ಬಂದುಬಿಟ್ಟು ಎಷ್ಟಾಗಿದೆ ಓಪನ್ ಆಗೋ 261
261. ಊಬರಲ್ಲಿ ಊಬರಲ್ಲಿ ಬಂದ್ಬಿಟ್ಟು 200 ರೂಪಾಯಿ ಆಗಿದೆ ಇದು. 200 ರೂಪಾಯಿ ಅರ್ನಿಂಗ್ಸ್ ಇಷ್ಟೇ. 977 ರೂಪಾಯಿ ಆಗಿದೆ. ಗಾಡಿ ಕಿಲೋಮೀಟ್ರ್ಸು ಒಂದು 100 ಕಿಲೋಮೀಟ್ರ್ ಆಗಿರ್ಬೋದು. ಇದರಲ್ಲಿ ಫೋನ್ಪೇದಲ್ಲಿ ಇದನ್ನು ಮಾಡ್ಬೇಕು ಅಂದ್ಕೊಂಡಿದ್ದೆ, ಆದರೆ ಇದ್ರದ್ದು ಏನದು ಬ್ಯಾಂಕ್ದು ಇದನ್ನು ಬರ್ತಾಯಿದೆ ಸರ್ವರ್ ಡೌನ್. ಅವಾಗಿಂದ ದುಡ್ಡು ಇಲ್ಲ ಏನೂ ಇಲ್ಲ ಅಕೌಂಟಲ್ಲಿ, ಹೆಂಗೆ ಆಗಿಬಿಟ್ಟೈತೆ. ತೋರಿಸೈತೆ ಇವಾಗ. ಇದರಲ್ಲಿ ಪೆಟ್ರೋಲ್ ಗಿಟ್ರೋಲ್ ಎಲ್ಲ ಹಾಕ್ಬಿಟ್ಟು 400 ರೂಪಾಯಿ ಉಳಿಸಿದ್ದೀನಿ ಇದು. ಇವಾಗ ನಮ್ಮ ಸಂತು ಬಾಯ್ ಹತ್ರ ಬಂದಿದ್ದೆ, ಸುಮ್ಮನೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಏನೋ ಸಂತು ಮತ್ತೇನು ಸಮಾಚಾರ? ನಮ್ಮ ಸಬ್ಸ್ಕ್ರೈಬರ್ಗೆ ಏನ್ರಿ ಹೇಳ. ನನ್ನ ವಿಡಿಯೋ ಎಷ್ಟು ನಿಮಿಷ ನೋಡ್ತೀನಿ ನಿಜ ಹೇಳೋ ನೀನು. ಗೈಸ್ ನೋಡಿ ತೋರಿಸು ನೋಡಿ ಗೈಸ್, ತೋರಿಸಲ್ಲ ಗೈಸ್. 2-3 ನಿಮಿಷ ನೋಡ್ತಾನೆ, ಲೈಕ್ ಮಾಡ್ತಾನೆ, ಕಮೆಂಟ್ ಮಾಡ್ತಾನೆ, ಮುಗಿದೈತೆ ಅವ್ನ ಕತೆ ಅಲ್ಲ ಏನೋ. ಓಹೋ ಹೌದು ಹಿಂಗೆ ಅಂದ್ಬಿಟ್ಟು ಎಷ್ಟು ಹುಡುಗರನ್ನ ಪಟಾಯಿಸ್ಬಿಟ್ಟು ಯಾರಿಗೆ ಗೊತ್ತು. ನಮ್ಮ ಪಾಟೀಲ್ ನೋಡಿ ಹೆಂಗಿದ್ದಾನೆ, ಸ್ಮಾರ್ಟ್ ಗೈಸ್. ಏನು ಬೇಕು ಈ ವಿಡಿಯೋದಲ್ಲಿ ಬರ್ತಾನೆ ಅಂತಂದು ಯಾವತ್ತೂ ಬರಲ್ಲ ಗೈಸ್ ಅವನು. ಹೌದಾ, ಅದಕ್ಕೆ ಗ್ರಾಂಟೆಡ್ ಸಕ್ಸಸ್ಫುಲ್ ಆಗಿಬಿಟ್ಟೈತೆ ಗೈಸ್. ಅದಕ್ಕೆ ಗೈಸ್ ಇಷ್ಟೇ ಹೊಡೆದಿರೋದು ಅರ್ನಿಂಗ್ಸು. ಎಷ್ಟಪ್ಪ ಅಂದರೆ 400 ರೂಪಾಯಿ ಚಿಲ್ಲರೆ ಉಳಿದ್ಬಿಟ್ಟೈತೆ ಅಷ್ಟೇ ಗೈಸು. ಒಂದು 400 ರೂಪಾಯಿ ಪೆಟ್ರೋಲ್ ಊಟ ಎಲ್ಲ ಖರ್ಚು ಮಾಡಿದ್ದೀನಿ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್, ಮತ್ತೆ ಸಿಗುವ ನಾಳೆ.